ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾರಿ, ಹೋದ ವೀಕ್ ನಾನು ರೀಡಿಂಗ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಕೆಲಸದ ಒತ್ತಡದಿಂದ ನಾನು ರೀಡಿಂಗ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ, ಬದಲಾವಣೆಗಳಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ, ಒಂದು ವೆಹಿಕಲ್ ಇದೆ, ಒಂದು ಕಾರ್ ಇದೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, 2 ಬೇಕಿದ್ದರೂ ಆಯ್ಕೆ ಮಾಡ್ಕೊಳ್ಳಿ. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನು ಚೇಂಜಸ್ ಇದೆ, ಬದಲಾವಣೆಗಳಿದೆ ಅನ್ನೋದನ್ನು ನೋಡೋಣ. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ. ಆ್ಯಂಡ್ ಯಾವ್ದು ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಯಾವುದು ನಿಮಗೆ ಅನ್ವಯಿಸೋದಿಲ್ಲ ದಯವಿಟ್ಟು ಅದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1 ಗಾಡಿನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಈ ಒಂದು ವಾರದಲ್ಲಿ ನಿಮಗಾಗಿ ಮೊದಲೇದಾಗಿ ಬಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಾಯಿದೆ ಅನ್ನೋದನ್ನು ನೋಡೋಣ. ಎಸ್, ಎಸ್, ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನಂಬರ್ 1, ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಯಶಸ್ಸಿದೆ. ಯಾವುದರಲ್ಲಿ ನಿಮಗೆ ಹೆಚ್ಚಿನ ಒತ್ತಡ ಇದೆ, ಆ ಒತ್ತಡದಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಿದೆ. ಅಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಮೈಗ್ರೇನ್ ಸಮಸ್ಯೆಗಳಿರ್ಬೋದು, ಅಥವಾ ನಿಮಗೆ ಜಾಯಿಂಟ್ ಪೇಯ್ನ್ ಸಮಸ್ಯೆಗಳಿದ್ರೆ ಆ ಜಾಯಿಂಟ್ ಪೇಯ್ನ್ಸ್ ಹೆಚ್ಚಾಗ್ಬೋದು. ಈ ಒಂದು ವಾರದಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೆ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ವೈದ್ಯರನ್ನು ಭೇಟಿ ಮಾಡಿ. ಪಾಯಿಂಟ್ ನಂಬರ್ 1. ಎಸ್, ಎಷ್ಟು ದಿವಸ ಯಾವುದು ವಿಚಾರದಲ್ಲಿ ಆತಂಕ, ಒತ್ತಡ, ಸ್ಟ್ರೆಸ್ ಎಲ್ಲ ಇತ್ತು, ಅದರಲ್ಲಿ ರಿಲ್ಯಾಕ್ಸೇಷನ್ ಆಗ್ತಿದ್ದೀರಾ. ಹಾಗೆ ಹೆಚ್ಚು ದೇವಿಯ ದರ್ಶನ ಕೂಡ ಈ ಒಂದು ವಾರದಲ್ಲಿ ನೀವು ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ಮನಸ್ಸಲ್ಲಿ ಯಾವುದು ಪ್ರಾರ್ಥನೆ ಇದೆ, ನಿಮ್ಮ ಮನಸ್ಸಲ್ಲಿ ಯಾವುದು ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಯಾವುದು ನಿಮ್ಮ ಕೆಲಸ ಆಗಬೇಕಾಗಿದೆ, ಅದೇ ಒಂದು ವಾರದಲ್ಲಿ ನಿಮಗೆ ಪ್ರಯತ್ನ ಮಾಡ್ತಿದ್ದೀರಾ. ಅದಕ್ಕೆ ಹೆಚ್ಚಿನ ದಾರಿ ಸಿಗ್ತಿಲ್ಲ ಅಥವಾ ಹೆಚ್ಚಿನ ಅಡೆತಡೆಗಳಿತ್ತು, ಅದು ನಿವಾರಣೆ ಆಗ್ತಿದೆ. ಹೊಸ ಒಂದು ಗುರಿ ಕಡೆ ನಿಮ್ಮ ಒಂದು ಹೆಜ್ಜೆ ಇಡ್ತಿದ್ದೀರಾ. ಪಾಲ್ ನಂಬರ್ 1. ಎಸ್, ಈ ಒಂದು ವಾರದಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಧ್ವನಿ ಎತ್ತಿ ಮಾತಾಡ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ, ನಿಮ್ಮ ಸುತ್ತ ಇರೋ ಜನಗಳಿಗೆ ಅದು ಸತ್ಯ, ನ್ಯಾಯ ಅಂತ ಅನ್ನಿಸ್ತದೆ. ಹಾಗೆ ನೀವು ಯಾವುದೇ ಒಂದು ನಿಮ್ಮ ಒಂದು ಪರ್ಸ್ನಲ್ ವಿಚಾರವಾಗಿರಬಹುದು, ಅಥವಾ ಕಾನೂನಿಗೆ ಸಂಬಂಧಪಟ್ಟಾಗಿರಬಹುದು, ಅಥವಾ ನಿಮ್ಮ ವೈಯಕ್ತಿಕ ವಿಚಾರವಾಗಿರಬಹುದು, ಖಂಡಿತ ಈ ಒಂದು ವಿಚಾರದಲ್ಲಿ ನೀವೇನು ನಿರ್ಧಾರಗಳನ್ನ ಮಾತಾಡ್ತಿದ್ದೀರಾ ಧ್ವನಿ ಎತ್ತಿ, ಖಂಡಿತ ಈ ಒಂದು ವಾರದಲ್ಲಿ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಹೆಚ್ಚಾಗಿ ಪಾಲ್ ನಂಬರ್ 1, ಈ ಒಂದು ವಾರದಲ್ಲಿ ತುಂಬ ಈ ಹಿಂದೆ ತಡ ಆಗಿರೋ ಕೆಲಸಗಳು ಫಾಸ್ಟಾಗಿ ಮೂವ್ ಆಗ್ತಿದೆ. ಸುಮ್ಮನೆ ನೀವಂತೂ ಕೂರ್ತಿಲ್ಲ. ಈ ಒಂದು ವಾರದಲ್ಲಿ ಏನಾದರೂ ಹೊಸದೇನಾದರೂ ಬಿಸ್ನೆಸ್ ಆಗಿರ್ಬೋದು, ಹೊಸ ಕೆಲಸ ಆಗಿರಬಹುದು, ಹೊಸ ಏನಾದರೂ ಒಂದು ಮುಂದೆ ಹೋಗಲಿಕ್ಕೆ, ಏನು ನಿಮ್ಮ ಒಂದು ಗೋಲ್ ರೀಚ್ ಆಗಲಿಕ್ಕೆ ಏನು ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತಿದ್ದೀರಾ. ಹಾಗೆ ಸುತ್ತ ಇರುವ ಜನಗಳು ಕೂಡ ನಿಮ್ಮನ್ನು ಡೌನ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಹಾಗೂ ಅವರ ಒಂದು ಶ್ರಮ ಇದೆ. ನೀವು ಕೆಳಗಡೆ ನೀವು ಮುಂದುವರಿಬಾರ್ದು ಅನ್ನೋ ಒಂದು ಕೆಲವರಿಗೆ ಜಲಸಿ ಫೀಲ್ ಇದೆ ನಿಮ್ಮ ಸುತ್ತ ಇರೋರಿಗೆ. ಅವ್ರನ್ನ ಲೆಟ್ ಗೋ ಮಾಡಿ. ಹಾಗೆ ಅವ್ರ ಮಾತುಗಳನ್ನ ನಿಮಗೆ ಗಮನಕ್ಕೆ ಬೇಕು, ನೀವು ತಗೋಬೇಕು ಅನ್ಸದ ತಗೊಳ್ಳಿ, ಬೇಡ ಅಂದದನ್ನು ಅಲ್ಲೇ ಬಿಸಾಕಿ ಮುಂದೆ ಹೋಗಿ. ಖಂಡಿತ ಯಾವ ಒಂದು ಕೆಲಸಗಳನ್ನ ಅಥವಾ ಯಾವುದು ನಾವು ಮುಂದೆ ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದರಲ್ಲಿ ತುಳಿಯೋರು ಸಾಕಷ್ಟು ಜನ ಇರ್ತಾರೆ. ಪಾಲ್ ನಂಬರ್ 1, ಖಂಡಿತ ನಿಮ್ಗೆ ಆಲ್ರೆಡಿ ಈ ವಿಚಾರದಲ್ಲಿ ತುಂಬ ಅನುಭವಗಳಾಗಿದೆ, ನೋವಾಗಿದೆ, ಇದರಿಂದ ಹೊರಗಡೆ ಬಂದಿದ್ದೀರಾ, ಸ್ಟ್ರೆಸ್ ಫೀಲ್ ಮಾಡಿದ್ದೀರಾ, ಅಲೋನ್ ಫೀಲ್ ಮಾಡಿದ್ದೀರಾ, ಒಂಟಿತನ ತುಂಬ ಕೆಲವು ವಿಚಾರಗಳಲ್ಲಿ ನಿಮಗೆ ಕಾಡ್ತಿದೆ. ಪಾಲ್ ನಂಬರ್ 1 ಕೆಲವರಿಗಿಲ್ಲಿ ಖಂಡಿತ ಯಾವುದು ಬೇಡ, ಡಸ್ಟ್ ಅದನ್ನು ಕ್ಲೀನ್ ಮಾಡಿ. ನಿಮ್ಮ ಸುತ್ತ ಏನು ಡಸ್ಟ್ ಇದೆ ಅದನ್ನು ಕ್ಲೀನ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಮನೆ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ಕುಟುಂಬದ ಸದಸ್ಯರ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಗಿನ್ನ ಯಾರು ಡೌನಲ್ಲಿದ್ದಾರೆ ಅವ್ರಿಗೆ ಇನ್ನಷ್ಟು ಸಹಾಯನ ನೀವು ಮಾಡ್ತಿದ್ದೀರಾ.
ಅವ್ರಿಗೆ ಇನ್ನಷ್ಟು ನಿಮ್ಮಿಂದ ಏನಾದರೂ ಹೆಲ್ಪಿಂಗ್ ಸಿಗ್ತಿದೆ. ಈ ಒಂದು ವಾರದಲ್ಲಿ ನೀವು ಮಾಡದೇ ಹೋದರೂ ಖಂಡಿತ ಭಗವಂತ ನಿಮಗೆ ನಿಮ್ಮ ಕೈಯಿಂದ ಏನಾದರೂ ದಾನವನ್ನು ಮಾಡಿಸ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಆರೋಗ್ಯಕ್ಕೆ ತುಂಬಾ ಚೇಂಜಸ್ ಸಿಗ್ತಿದೆ. ಪಾಲ್ ನಂಬರ್ 1. ಎಸ್, ಹಾಗೆ ಈ ಒಂದು ವಾರದಲ್ಲಿ ಗುರುಗಳ ಬೋಧನೆಗಳು ನಿಮಗೆ ಹೆಚ್ಚಾಗಿ ಕೇಳಬಹುದು. ಏನಾದರೂ ವಿಚಾರನ ನಿಮಗೆ ಯಾವುದಾದ್ರೂ ಗುರುಗಳು, ಮಠದ ಗುರುಗಳಾಗಿರ್ಬೋದು, ಆನ್ಲೈನಲ್ಲಾಗಿರ್ಬೋದು, ಏನಾದರೂ ಇಂಪಾರ್ಟೆಂಟ್ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ, ಯಾವುದೋ ಒಂದು ಮನಸ್ಸಿಗೆ ಆತಂಕ ಅಥವಾ ಒತ್ತಡ ಅಥವಾ ತುಂಬಾ ಸ್ಟ್ರೆಸ್ ಆಗ್ತಿದೆ ನಿಮಗೆ, ಆ ಒಂದು ವಿಚಾರದಿಂದ ಕ್ಲಾರಿಟಿ ಸಿಗ್ತಿದೆ, ಧೈರ್ಯ ಸಿಗ್ತಿದೆ. ಪಾಲ್ ನಂಬರ್ 1. ಎಸ್, ನಿಮ್ಮ ಒಂದು ತಾಳ್ಮೆ ಹಾಗೂ ನಿಮ್ಮ ಒಂದು ನಂಬಿಕೆ ಖಂಡಿತ ಈ ಒಂದು ವಾರದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡುವಂಥ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ. ನಿಮ್ಮ ಆ್ಯನ್ಸೆಸ್ಟರ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಹೆಚ್ಚಾಗಿ ಯಾವ ಕೆಲಸನ ನೀವು ಅರ್ಧದಲ್ಲಿ ನಿಲ್ಲಿಸಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀರಾ. ನಿಮ್ಮ ಪೂರ್ವಜರರ ಹೆಸರಿಟ್ಟು ಆ ಒಂದು ನಿಮ್ಮ ಕಂಪ್ನಿ ಆಗಿರ್ಬೋದು ಅಥವಾ ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಆಗಿರ್ಬೋದು, ಅವು ನಿಮ್ಮ ಪೂರ್ವಜರರ ಒಂದು ಆಶೀರ್ವಾದದಿಂದ ಮುಂದುವರಿಸಿರ್ಬೋದು. ಅದನ್ನು ಅರ್ಧದಲ್ಲೇ ಏನಾದರೂ ಬಿಟ್ಟಿದ್ರೆ ಅದು ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಹೆಚ್ಚಿನ ನಿಮಗೆ ಸಪೋರ್ಟ್ ಬೇಕಿದೆ, ಹಣಕಾಸಿನ ಸಪೋರ್ಟ್ ಬೇಕಾಗಿದೆ, ಫೈನಾನ್ಷಿಯಲಿ ಅಷ್ಟೊಂದು ನಿಮಗೆ ಪ್ರಾಬ್ಲಮ್ಸ್ ತರ್ತಿದೆ. ಈ ಒಂದು ವಾರದಿಂದ ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತಿದೆ. ಎಸ್, ಯಾವುದೇ ಲೋನ್ ನೀವೇನಾದರೂ ಓಪನ್ ಮಾಡಿದ್ರೆ ಬ್ಯಾಂಕಲ್ಲಿ, ಆ ಲೋನ್ ಕೂಡ ನೀವು ಈ ಒಂದು ವಾರದಲ್ಲಿ ಆ ಲೋನ್ ಏನು ನೀವು ಓಪನ್ ಮಾಡಿದ್ದೀರಾ ಆ ಲೋನ್ ಕೂಡ ಕ್ಲಿಯರ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ಪೂರ್ವಜರರ ಒಂದು ಆಸ್ತಿಗೆ ಸಂಬಂಧಪಟ್ಟಾಗೆ ನಿಮಗೆ ಹೆಚ್ಚಿನ ಒಂದು ಈ ಒಂದು ವಾರದಲ್ಲಿ ಕ್ಲಾರಿಟಿ ಸಿಗ್ತಿದೆ. ಯಾವುದೋ ವಿಘ್ನಗಳಿದೆ, ಆ ವಿಘ್ನ ಏನಿದೆ ಆ ವಿಘ್ನ ನಿವಾರಣೆ ಮಾಡ್ಕೋತಿದ್ದೀರಾ. ವಿಘ್ನ ವಿನಾಯಕ ಆ ವಿಘ್ನವನ್ನು ನಿವಾರಣೆ ಮಾಡ್ತಿದ್ದಾರೆ. ಎಸ್, ಯಾವುದೇ ಒಂದು ಕೆಲಸ ಶುರು ಮಾಡಲಿ ಅಥವಾ ಯಾವುದೇ ಆಲೋಚನೆ ಮಾಡಲಿ ಅಥವಾ ನಾನು ಹಿಂಗೆ ಮಾಡಬೇಕು ಅಂದ್ಕೊಳ್ಳಿ ಅಥವಾ ಯಾವುದೇ ಇಂಟರ್ವ್ಯೂಗೆ ಹೋಗಲಿ, ಯಾವುದೇ ಎಕ್ಸಾಮ್ಸ್ನ ಅಟೆಂಡ್ ಮಾಡಲಿ ಅಥವಾ ಯಾವುದೇ ವ್ಯಕ್ತಿನ ಈ ಒಂದು ವಾರದಲ್ಲಿ ಭೇಟಿ ಮಾಡಲಿ ಅಥವಾ ನೀವೇನೇ ಒಂದು ಹೊಸ ಮಾಡಬೇಕು ಅಂತ ಕೆಲಸನ ಅಂದ್ಕೊಂಡಿದ್ದೀರಾ, ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ, ವಿಘ್ನೇಶ್ವರನ ಒಂದು ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ ಖಂಡಿತ ವಿಘ್ನೇಶ್ವರನ ಆಶೀರ್ವಾದನ ಪಡ್ಕೊಳ್ಳಿ. ಖಂಡಿತ ಈ ಒಂದು ವಾರದಲ್ಲಿ ಅಂದ್ಕೊಂಡಿರೋ ಕೆಲಸನ ಸಿದ್ಧಿಪಡಿಸ್ಕೋತಿದ್ದೀರಾ. ಸ್ವಲ್ಪ ಮೈಂಡ್ ಯಾಕೋ ಡಿಸ್ಟರ್ಬ್ ಆಗಿದೆ, ಆ ಡಿಸ್ಟರ್ಬಿಂದ ಹೊರಗಡೆ ಬರ್ತಿದ್ದೀರಾ ಈ ಒಂದು ವಾರದಲ್ಲಿ. ಪಾಸ್ಟಲ್ಲಿ ಏನು ಘಟನೆಗಳು ನಡೆದಿದೆ ಅದರಿಂದ ನಿಮಗೆ ಮನಸ್ಸಿಗೆ ನೋವಾಗಿದೆ, ಬಟ್ ಪ್ರೆಸೆಂಟ್ ತುಂಬಾ ಚೇಂಜಸ್ ಆಗ್ತಿದೆ. ಪಾಲ್ ನಂಬರ್ 1. ಈ ಒಂದು ವಾರ ಏನು ಗರ್ಜನೆ ಗಲಾಟೆಗಳಿತ್ತು ಆ ಎಲ್ಲವನ್ನು ದೂರ ಮಾಡ್ತಿದ್ದೀರಾ. ಯಾರು ನಿಮ್ಮಿಂದ ದೂರ ಆಗಿದ್ದಾರೆ, ಸ್ನೇಹಿತರಾಗಿರ್ಬೋದು, ನೀವು ಇಷ್ಟಪಟ್ಟಿರೋ ನಿಮ್ಮ ಸೋಲ್ಮೇಟ್, ನಿಮ್ಮ ಪಾರ್ಟ್ನರ್, ನಿಮ್ಮ ಪ್ರೀತಿಯ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಇರ್ಬೋದು, ಬಾಯ್ ಫ್ರೆಂಡ್ ಇರ್ಬೋದು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವರಿಂದ ನಿಮಗೆ ಇನ್ನಷ್ಟು ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಹಾಗೆ ಹಳೆಯ ವಿಚಾರಕ್ಕೆ ಒಂದಿಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ ನಿಮ್ಮ ಮನಸ್ಸಿಗೆ, ಅದು ಕೂಡ ಸಿಗ್ತಿದೆ. ಖಂಡಿತ ಕೆಲವು ವ್ಯಕ್ತಿಗಳು ಮೇಲ್ ಪರ್ಸನ್ಸಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇದೆ. ಮೇಲ್ ಪರ್ಸನ್ಸಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟಿ ತಾಗಿರ್ಬೋದು. ಆ ಒಂದು ನೆಗೆಟಿವಿಟಿಯಿಂದ ನಿಮಗೆ ಸ್ವಲ್ಪ ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಒಂದು ನಿರ್ಧಾರಗಳಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ಮನಸ್ಸಿಗೆ ಎಲ್ಲವೂ ಒಂದು ರೀತಿ ಬ್ಲಾಕೇಜಸ್ ಅನ್ನಿಸ್ತಿರಬಹುದು. ಪಾಲ್ ನಂಬರ್ 1. ಎಸ್, ತುಂಬ ಯಾರು ನಿಮ್ಮನ್ನು ಐಡಾಗಿ ವಾಚ್ ಮಾಡ್ತಿರ್ಬೋದು, ಆನ್ಲೈನಲ್ಲಾಗಿರ್ಬೋದು, ಆಫ್ಲೈನಲ್ಲಾಗಿರ್ಬಹುದು, ನಿಮ್ಮ ಒಂದು ಕೆಲಸದ ಸರೌಂಡಿಂಗ್ ಇರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು. ಎಸ್, ಆ ವ್ಯಕ್ತಿಗಳು ನಿಮಗೆ ಎನಿಮೀಸು ಅಲ್ಲ ಅಥವಾ ತುಂಬ ಪ್ರೀತಿ ಪಾತ್ರರೂ ಅಲ್ಲ, ಒಂದು ರೀತಿ ಸಂಬಂಧಿಕರು ಆ ವ್ಯಕ್ತಿಗಳು ಅಥವಾ ಆ ವ್ಯಕ್ತಿ ನಿಮ್ಮ ಫ್ರೆಂಡ್ ಇರಬಹುದು. ಈ ವ್ಯಕ್ತಿಗಳಿಂದ ಸ್ವಲ್ಪ ಈ ಒಂದು ವಾರದಲ್ಲಿ ಒತ್ತಡ ಅಥವಾ ನಿಮ್ಮ ಡ್ರೀಮ್ಸಲ್ಲಿ ಹೆಚ್ಚು ಆ ವ್ಯಕ್ತಿಗಳು ನಿಮಗೆ ಕಾಣಿಸ್ಕೊಳ್ಬೋದು. ಸಮಥಿಂಗ್ ನಿಮಗೇನೋ ಒಂದು ರೀತಿ ಸ್ಟ್ರೆಸ್ ಅನ್ನಿಸ್ತಿದೆ, ಈ ವ್ಯಕ್ತಿಯಿಂದ ನಿಮಗೆ ಅಡೆತಡೆಗಳಾಗ್ತಿದೆ ಅಂತ ನಿಮಗೆ ಅನ್ನಿಸ್ಬಹುದು. ಪಾಲ್ ನಂಬರ್ 1. ನಿಮಗಿಂತ ಏಜಲ್ಲಿ ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು. ಎಸ್, ಈ ಒಂದು ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಎಸ್, ಮೆಡಿಟೇಷನ್ನ ಮಾಡಿ, ನಿಮಗಿಷ್ಟ ಆಗಿರುವಂತಹ ಪೀಸ್ಫುಲ್ ಆಗಿರುವಂಥ ಸಾಂಗ್ಸ್ನ ಕೇಳಿ ಮೆಡಿಟೇಷನ್ ಮಾಡಿ, ಅಥವಾ ಓಂಕಾರ ಟ್ಯೂನ್ಸ್ನ ಕೇಳಿ ಅಥವಾ ಚಕ್ರ ಮೆಡಿಟೇಷನ್ ಟ್ಯೂನ್ಸ್ನ ಕೇಳಿ. ಖಂಡಿತ
ನಿಮ್ಮ ಒಂದು ಮನಸ್ಸಿಗೆ ತುಂಬ ಈ ಒಂದು ವಾರದಲ್ಲಿ ಸಮಾಧಾನ ಆಗ್ತಿದೆ. ಹಾಗೆ ನೀವು ಕೂಡ ಪ್ರೊಟೆಕ್ಟ್ ಆಗಿದ್ದೀರಾ. ನಿಮಗೆ ಪ್ರೊಟೆಕ್ಷನ್ ಭಗವಂತ ಕೊಡ್ತಿದ್ದಾರೆ. ಎಸ್, ಈ ಒಂದು ವಾರದಲ್ಲಿ ತುಂಬ ದಿಸೆಗಳಿಂದ ಹೋಗ್ಬೇಕಾಗಿರುವಂಥ ಸ್ಥಳಕ್ಕೆ ಅಡೆತಡೆಗಳು, ವಿಘ್ನಗಳಾಗ್ತಿತ್ತು, ಹೋಗೋಕ್ಕಾಗ್ತಿಲ್ಲ, ಅಥವಾ ದೇವರ ಒಂದು ಅರ್ಕೆ ಕೊಡ್ಲಿಕ್ಕೆ ಆಗ್ತಿಲ್ಲ, ಅಥವಾ ಆ ಒಂದು ದೇವರ ಸನ್ನಿಧಾನಕ್ಕೆ ನಿಮಗೆ ಹೋಗೋಕ್ಕಾಗ್ತಿಲ್ಲ ಅಂತ ನೀವು ಚಿಂತೆ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ನಂಬರ್ 1 ನೀವು ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ತುಂಬಾ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ನಿಮ್ಮನ್ನು ಏಂಜಲ್ಸ್ ಸಪೋರ್ಟ್ ಮಾಡ್ತಿದ್ದಾರೆ. ಏಂಜಲ್ಸ್ ನಿಮ್ಮ ಸುತ್ತ ಇದ್ದಾರೆ. ಬಿಕಾಸ್ ಹೆಚ್ಚು ನೀವು ಬಟರ್ಫ್ಲೈಸ್ನ ವಾಚ್ ಮಾಡ್ತಿದ್ದೀರಾ. ಯೆಲ್ಲೋ, ಪರ್ಪಲ್, ಈ ಕಲರ್ಸ್ ಬಟರ್ಫ್ಲೈಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ನಂಬರ್ 1 ಯಾರ ಮಾತಿಗೆ ನಿಮಗೆ ಮನಸ್ಸಿಗೆ ಒತ್ತಡ ಅನ್ನಿಸ್ತಿದೆ, ಭಯ ಅನ್ನಿಸ್ತಿದೆ, ಆ ವ್ಯಕ್ತಿಗಳನ್ನ ನೀವು ಕ್ಲೆನ್ಸಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ, ಥ್ಯಾಂಕ್ ಯು ಹೇಳಿ ನಿಮ್ಮ ಒಂದು ನಂಬಿರುವಂಥ ದೈವಕ್ಕೆ. ಎಸ್, ನಂಬರ್ 1 ಈ ಒಂದು ವಾರದಲ್ಲಿ ನೀವು ಕೊರಗಜ್ಜರ ಸನ್ನಿಧಾನಕ್ಕೆ ಕೂಡ ಹೋಗ್ಬೋದು. ಏನಾದರೂ ತುಂಬ ದಿವಸಗಳಿಂದ ಅರಿಕೆ ಇಟ್ಕೊಂಡಿದ್ರೆ ಆ ಕೆಲಸ ಆಗಿದ್ದು ನೀವು ದೇವರಿಗೆ ಅರ್ಪಣೆ ಮಾಡಿಲ್ಲ ಅಂದರೆ, ಈ ಒಂದು ವಾರದಲ್ಲಿ ನೀವು ದೇವರಿಗೆ ಆ ಒಂದು ಗ್ರ್ಯಾಟಿಟ್ಯೂಡ್ನ ತಿಳಿಸ್ತಿದ್ದೀರಾ. ನಂಬರ್ 1 ಹಾಗೆ ಕೆಲವು ಹೆಜ್ಜೆಗಳು ಹಾಗೂ ಕೆಲವು ನಿರ್ಧಾರಗಳು ಹಾಗೂ ಸಡನ್ನಾಗಿ ನಿಮ್ಮ ಲೈಫಿಗೆ ಯಾರು ಹೊಸ ವ್ಯಕ್ತಿಗಳು ಬರ್ತಿದ್ದಾರೆ, ಅವ್ರನ್ನ ತುಂಬ ಬೇಗ ಬಿಲೀವ್ ಮಾಡ್ತಿದ್ದೀರಾ. ಖಂಡಿತ ನೀವು ಆ ವ್ಯಕ್ತಿಗೆ ಏನು ಒಳ್ಳೆಯದನ್ನು ಬಯಸ್ತಿದ್ದೀರಾ, ಬಟ್ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರುವಂಥ ಅಭಿಪ್ರಾಯನೂ ನೀವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಿದ್ದೀರಾ. ನಂಬರ್ 1 ಯಾರು ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳು ಬರ್ತಿದ್ದಾರೆ ಅವರನ್ನು ನೀವು ತುಂಬ ಬೇಗ ಟ್ರಸ್ಟ್ ಮಾಡ್ತಿದ್ದೀರಾ. ಬಟ್ ಆ ಟ್ರಸ್ಟ್, ನಿಮ್ಮ ನಂಬಿಕೆಗೆ ಅವರು ಅರ್ಹರ ಅಲ್ವಾ ಅನ್ನೋದನ್ನು ನೀವು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ನಂಬರ್ 1 ಖಂಡಿತ ನಿಮ್ಮ ಕೆಲಸದಲ್ಲಿ ಕೂಡ ಚೇಂಜಸ್ ಇದೆ. ನಿಮ್ಮ ಪೋಸ್ಟಿಂಗ್ ಕೂಡ ಚೇಂಜಸ್ ಆಗ್ತಿದೆ, ಪ್ರಮೋಷನ್ ಆಗ್ತಿದೆ, ತುಂಬ ಚೇಂಜಸ್ ಇದೆ, ಹ್ಯಾಪಿನೆಸ್ ಇದೆ. ಬಟ್ ನಿಮ್ಮ ಮನಸ್ಸಲ್ಲಿ ಕೆಲವರಿಗಿಲ್ಲಿ ನಂಬರ್ 1 ಇವರು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ಯಾವುದನ್ನು ತೊಗೋಬೇಕು, ಯಾವುದನ್ನು ತೊಗೋಬಾರ್ದು, ಅಥವಾ ಈ ಒಂದು ರೀಡಿಂಗೇನು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಅನ್ನಿಸ್ತಾ ಇರ್ಬೋದು. ನಂಬರ್ 1 ಕನ್ಫ್ಯೂಸ್ ಆಗಬೇಡಿ. ಯಾವುದು ನಿಮಗೆ ಮನಸ್ಸಿಗೆ ತೊಗೋಬೇಕು ಅನ್ನಿಸ್ತಿದೆ, ಮಾಡಬೇಕು ಅನ್ನಿಸ್ತಿದೆ, ಕಾಮಾಗಿ ನಿಮ್ಗೆ ಇಷ್ಟವಾಗಿರೋ ಸ್ಥಳದಲ್ಲಿ ನಿಮ್ಮ ಮನೆಯಲ್ಲಿ ಕೂತು ಮೆಡಿಟೇಷನ್ನ ಮಾಡಿ, ಅಥವಾ ದೇವರ ಒಂದು ಮನೆಯಲ್ಲಿ, ದೇವರ ಕೋಣೆಯಲ್ಲೇ ಕೂತು ಮೆಡಿಟೇಷನ್ ಮಾಡಿ. ಖಂಡಿತ ನಿಮಗೆ ಹೆಚ್ಚಿನ ಪಾಸಿಟಿವ್ ಸಿಗ್ತಿದೆ. ಎಸ್, ನಂಬರ್ 1 ಯಾವುದು ಬೇಡ ಅಂತ ನಿಮಗೆ ಭಗವಂತ ತಡೀತಿದ್ದಾರೆ, ಆ ಕೆಲಸಗಳಾಗ್ತಿಲ್ಲ, ಅದರಲ್ಲಿ ವಿಳಂಬ ಆಗ್ತಿದೆ, ಅಥವಾ ಹೆಚ್ಚು ಲಾಸ್ ಆಗಿದೆ, ಅಥವಾ ಅದರಿಂದ ನಿಮಗೆ ಯಾವುದೇ ರೀತಿ ಪ್ರಾಫಿಟ್ ಸಿಕ್ಕಿಲ್ಲ, ಅಥವಾ ಯಾವುದೇ ರೀತಿ ನಿಮಗೆ ಅನುಕೂಲತೆಗಳಾಗಿಲ್ಲ ಅಂತ ನೀವು ಬೇಸರ ಆಗಿದೆ, ಮತ್ತು ಅದನ್ನು ಕಂಟಿನ್ಯೂ ಮಾಡಲ್ಲ ಬೇಡವಾ ಅಂತ ನಿಮ್ಮ ಯೋಚನೆ ಇದ್ದರೆ, ಖಂಡಿತ ಅದು ನಿಮಗೆ ಕೈಗೂಡಿದರೆ ಹೆಚ್ಚಿನ ಸಕ್ಸಸ್ ಸಿಗಬೇಕಾಗಿತ್ತು. ಅದಕ್ಕಿಂತ ಹೆಚ್ಚಿನ ಒಳ್ಳೆ ಕೆಲಸ, ಒಳ್ಳೆ ನಿರ್ಧಾರ ನೀವು ತಗೊಳ್ತಿದ್ದೀರಾ. ಸ್ವಲ್ಪ ನಿಮ್ಮ ಒಂದು ಒತ್ತಡನ ಕಮ್ಮಿ ಮಾಡ್ಕೊಳ್ಳಿ, ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ನಂಬರ್ 1 ಖಂಡಿತ ಇನ್ನಷ್ಟು ಮುಂದೆ ಅಚೀವ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಎಸ್, 777 ನಂಬರ್ನ ನೀವು ಹೆಚ್ಚು ವಾಚ್ ಮಾಡ್ತಿರ್ಬಹುದು. ನಿಮ್ಮ ಗಾಡಿ ನಂಬರ್, ಅಥವಾ ನೀವೆಲ್ಲಾದರೂ 777 ಅಥವಾ ನಿಮ್ಮ ಗಾಡಿ ನಂಬರ್ 777 ಇರಬಹುದು. ಎಸ್, ನಂಬರ್ 1 ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಒಂದು ವಿಕ್ಟ್ರಿ ಸಿಗ್ತಿದೆ. ಎಸ್, ಯಾವುದಾದ್ರೂ ಕಂಪ್ನಿಗೆ ನೀವು ಏನಾದರೂ ಕೆಲಸಕ್ಕೆ ವಿಚಾರವಾಗಿ ಅರ್ಜಿನ ಸಲ್ಲಿಸಿದ್ರೆ, ಖಂಡಿತ ಇಂಟರ್ವ್ಯೂ ಅಟೆಂಡ್ ಮಾಡಿದರೆ, ಆ ಒಂದು ಕೆಲಸಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ. ಹೊಸ ಜಾಬ್, ಹೊಸ ಬಿಗಿನಿಂಗ್, ಹೊಸ ಪ್ರೀತಿ, ಹೊಸ ಫ್ರೆಂಡ್ಶಿಪ್, ಹೊಸ ಸಂಬಂಧ ಎಲ್ಲವೂ ಬರ್ತಿದೆ. ಆದರೆ ಹಳೇದನ್ನು ನೀವು ಇನ್ನಷ್ಟು ಕ್ಯಾರಿ ಮಾಡ್ತಿದ್ದೀರಾ, ಮನಸ್ಸಲ್ಲಿ ಆ ಭಾರನ ಇಟ್ಕೊಂಡಿದ್ದೀರಾ, ಅದನ್ನು ತೆಗೆದಾಕಿ ಮನಸ್ಸಿಂದ, ಅದನ್ನು ತೊಳೆದಾಕಿ. ನಂಬರ್ 1 ಎಸ್, ಕೆಲವು ಹಳೆ ಡಸ್ಟಸ್ನ ಕ್ಲೀನ್ ಅಪ್ ಮಾಡ್ತಿದ್ದೀರಾ. ಹಾಗೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ವಸ್ತುಗಳನ್ನು ಹುಡುಕ್ತಿದ್ರೆ, ಆ ವಸ್ತುಗಳು ಸಿಕ್ಕಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ವಸ್ತುಗಳು ನಿಮ್ಮ ಕೈಗೆ ಸಿಗಬಹುದು. ಅಥವಾ ಲೆಟರ್ ಆಗಿರ್ಬೋದು, ನೀವು ಇಟ್ಟಿರುವಂಥ ವಸ್ತುಗಳೆಲ್ಲೋ ಇಟ್ಟು ಅದೆಲ್ಲೋದ್ರೂ ಮರ್ತಿದ್ರೆ, ಆ ವಸ್ತುಗಳು ಕೂಡ ನಿಮಗೆ ಕೈಗೆ ಸೇರ್ತಿದೆ. ಹಾಗೆ ನಿಮಗೆ ಈ ಒಂದು ವಾರದಲ್ಲಿ ಖಡ್ಗ ಆಗಿರಬಹುದು,
ಆಂಜನೇಯ ಖಡ್ಗ ಆಗಿರಬಹುದು ಅಥವಾ ಸಮಥಿಂಗ್ ಲೈಕ್ ದಿಸ್ ಕೈಂಡ್ ಆಫ್ ಏನಾದರೂ ನಿಮಗೆ ಗಿಫ್ಟ್ ಸಿಗಬಹುದು ಪಾಯಲ್ ನಂಬರ್ 1. ಹಾಗೆ ರುದ್ರಾಕ್ಷಿ ಕೂಡ ಆಗಿರಬಹುದು. ತುಂಬ ಈ ಹಿಂದೆ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ. ಈ ಒಂದು ವಾರದಲ್ಲಿ ಹೊಸ ಬದಲಾವಣೆಗೆ ನೀವು ಕಾಲಿಡ್ತಿದ್ದೀರಾ. ಆ ಬದಲಾವಣೆನ ನೀವು ಸ್ವೀಕಾರ ಮಾಡ್ತಿದ್ದೀರಾ. ಎಸ್, ಪಾಯಲ್ ನಂಬರ್ 1. ತುಂಬ ಕೆಲವು ವಿಚಾರಗಳಲ್ಲಿ ಭಾವುಕರಾಗ್ತಿದ್ದೀರಾ, ಕೆಲವು ವಿಚಾರಗಳಲ್ಲಿ ಕೋಪ ಬರ್ತಿದೆ, ಕೆಲವು ವಿಚಾರಗಳಲ್ಲಿ ತುಂಬ ತಾಳ್ಮೆಯಾಗಿದ್ದೀರಾ. ಪಾಯಲ್ ನಂಬರ್ 1. ಎಸ್, ಕೆಲವು ವ್ಯಕ್ತಿಗಳು ನಿಮ್ಮ ತಾಳ್ಮೆನ ತುಂಬ ಪರೀಕ್ಷೆ ಮಾಡ್ತಿದ್ದಾರೆ ಈ ಒಂದು ವಾರದಲ್ಲಿ. ಖಂಡಿತ ನೀವು ಸೋಲ್ತಿಲ್ಲ, ನೀವೆಲ್ಲದರಲ್ಲೂ ಗೆದ್ದಿದ್ದೀರಾ. ಹಾಗೆ ನಿಮ್ಮಿಂದ ಎಲ್ಲ ನಿಮ್ಮ ಸುತ್ತ ಇರೋ ಜನಗಳಿಗೆ, ನಿಮ್ಮ ಜೊತೆ ಇರೋ ವ್ಯಕ್ತಿಗಳಿಗೆ ನೀವು ಸಹಾಯನ ಮಾಡಿದ್ದೀರಾ, ಒಳ್ಳೆಯದನ್ನು ಬಯಸಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಕೂಡ ತುಂಬಾ ಹೊಸ ಬದಲಾವಣೆಗಳು ಬರ್ತಿದೆ. ಎಸ್, ಯಾವುದಾದ್ರೂ ಸ್ಥಳಕ್ಕೆ ನೀವು ಭೇಟಿ ಕೊಡ್ತಿದ್ರೆ ಆ ಒಂದು ಸ್ಥಳ ನಿಮಗೆ ಒಂದು ರೀತಿ ನೆಗೆಟಿವ್ ಅನ್ನಿಸ್ಬಹುದು. ಆ ರೀತಿಯಾದ ಎನರ್ಜೀಸ್ ನಿಮಗೆ ಆ ಒಂದು ಸ್ಥಳಕ್ಕೆ ಹೋಗೋ ಮುಂಚೆನೇ ನಿಮಗೆ ಆ ಅನುಭವಗಳು ಆಗಬಹುದು. ಎಸ್, ನಿಮ್ಮ ಫಸ್ಟ್ ಚಕ್ರ ಹಾಗೂ ನಿಮ್ಮ 4th ಚಕ್ರ ಈ ಒಂದು ವಾರದಲ್ಲಿ ನೀವು ಹೆಚ್ಚಾಗಿ ಆ್ಯಕ್ಟಿವ್ ಮಾಡಬೇಕಿದೆ. ಸ್ವಲ್ಪ ಉಷ್ಣತೆ ಜಾಸ್ತಿ ಆಗ್ತಿದೆ. ಖಂಡಿತ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೆ ಹೆಚ್ಚು ಮನಸ್ಸಿಗೆ ಒತ್ತಡನ ತೊಗೊಬೇಡಿ ಪಾಯಲ್ ನಂಬರ್ 1. ಎಸ್, ನಿಮ್ಮ ಲೈಫಿಗೆ ಯಾವ ವ್ಯಕ್ತಿ ಬರ್ತಿದ್ದಾರೆ, ಖಂಡಿತ ಕೆಲವು ವಿಚಾರಗಳಲ್ಲಿ ಆ ಒತ್ತಡ ಆ ವ್ಯಕ್ತಿಯಿಂದ ಕೂಡ ನಿಮಗೆ ಕಮ್ಮಿ ಆಗಬಹುದು ಪಾಯಲ್ ನಂಬರ್ 1. ಎಸ್, ಯಾವುದಾದ್ರೂ ನೀವು ಸ್ಥಳಗಳಿಗೆ ಭೇಟಿ ಕೊಡ್ತಿದ್ರೆ ಈ ಒಂದು ವಾರದಲ್ಲಿ ಆ ಸ್ಥಳಕ್ಕೆ ಹೋಗೋ ಮುಂಚೆನೇ ನಿಮಗೆ ಆ ಸ್ಥಳಕ್ಕೆ ಹೋಗೋದು ಬೇಡ, ಆ ರೀತಿ ಒಂದು ರೀತಿ ನಿಮಗೆ ಸ್ಟ್ರೆಸ್, ಒಂಥರ ಒತ್ತಡ, ಒಂದು ರೀತಿ ನಿಮಗೆ ಏನೋ ಒಂದು ರೀತಿ ಮನಸ್ಸಿಗೆ ಅಸಮಾಧಾನ ಅನ್ನಿಸ್ಬಹುದು. ಖಂಡಿತ ನಿಮಗೆ ಆ ಒಂದು ಸ್ಥಳ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿ. ಎಸ್, ಪಾಯಲ್ ನಂಬರ್ 1. ಜಗನ್ನಾಥರ ಆಶೀರ್ವಾದ ಪಾಯಲ್ ನಂಬರ್ 1ಗೆ ಇದೆ. ನಿಮ್ಮ ಇಷ್ಟಾರ್ಥ, ನಿಮ್ಮ ಒಂದು ಏನು ಪ್ರಾರ್ಥನೆ ಮಾಡಿದ್ದೀರಾ, ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಎಸ್, ಈ ಒಂದು ವಾರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ನೀವು ಪಡೆದುಕೋತಿದ್ದೀರಾ. ಯಾವುದಾದ್ರೂ ಮಂಗಳವಾರ ನಿಮಗೆ ಫ್ರೀ ಆದರೆ ಸುಬ್ರಹ್ಮಣ್ಯ ಒಂದು ಸ್ವಾಮಿ ದೇವಸ್ಥಾನಕ್ಕೆ ಹಾಲನ್ನು ಕೊಟ್ಟು ಬನ್ನಿ. ಖಂಡಿತ ನಿಮ್ಮ ಇಷ್ಟಾರ್ಥ, ಇನ್ನಷ್ಟು ನಿಮ್ಮ ಕೆಲಸಗಳಲ್ಲಿ ಏನು ಅಡೆತಡೆಗಳಿದೆ ಅದು ನಿವಾರಣೆ ಆಗುತ್ತೆ. ಹಾಗೆ ನಿಮ್ಮ ಸುತ್ತ ಏನಾದರೂ ಹುತ್ತಗಳಿದ್ರೆ ಆ ಹುತ್ತಕ್ಕೆ ಹಾಲು ಹಾಕಿ ಪ್ರಾರ್ಥನೆ ಮಾಡಿ. ಆ ಒಂದು ಹುತ್ತದ ಹತ್ರ ದೀಪನ ಹಚ್ಚಿ, ಮಣ್ಣಿನ ದೀಪನ ಹಚ್ಚಿ ಪ್ರಾರ್ಥನೆ ಮಾಡಿ. ನಿಮ್ಮ ಇಷ್ಟಾರ್ಥ ಹಾಗೂ ನಿಮ್ಮ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಾಗ ಏನು ಅಡೆತಡೆಗಳಿದೆ ಅದು ನಿವಾರಣೆ ಆಗುತ್ತೆ ಪಾಯಲ್ ನಂಬರ್ 1. ಎಸ್, ಹೆಚ್ಚು ನಿಮ್ಮ ಕನಸಲ್ಲಿ ಹಾವುಗಳಾಗಿರಬಹುದು, ಸರ್ಪ ಆಗಿರಬಹುದು, ಅಥವಾ ಯಾವುದಾದ್ರೂ ಒಂದು ದೇವರ ಒಂದು ಬರೀ ಮುಖ ಕಾಣಿಸ್ತಿರಬಹುದು, ಅಥವಾ ಕಿರೀಟ ಕಾಣಿಸ್ತಿರಬಹುದು, ತ್ರಿಶೂಲ ಕಾಣಿಸ್ತಿರಬಹುದು. ಏನೋ ಒಂದು ಸೂಚನೆನ ನಿಮಗೆ ನಿಮ್ಮ ಕುಲದೇವರು ನಿಮಗೆ ಸೂಚನೆಯನ್ನು ಕೊಡ್ತಿರ್ಬಹುದು. ಅದ್ರ ಕಡೆ ನೀವು ಗಮನ ಕೊಡಿ ಈ ಒಂದು ವಾರದಲ್ಲಿ. ಖಂಡಿತ ನಿಮಗೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಕೆಲವು ಏನು ಅಡೆತಡೆಗಳಿದೆ ಅದು ನಿವಾರಣೆ ಆಗ್ತಿದೆ ನಿಮ್ಮ ಕುಲದೇವರ ಆಶೀರ್ವಾದದಿಂದ. ಪಾಯಲ್ ನಂಬರ್ 1 ಹೆಚ್ಚಿನ ಸಕ್ಸಸ್ ಇದೆ. ಎಸ್, ಏನಾದರೂ ನಿಮ್ಮ ಕುಲದೇವರಿಗೆ, ನಿಮ್ಮ ಹಿರಿಯರಾಗಿರಬಹುದು, ನಿಮ್ಮ ಪೂರ್ವಜರಾಗಿರಬಹುದು, ಅಥವಾ ಯಾರಾದರೂ ಆಯ್ಕೆ ಮಾಡಿ ಮರೆತು ಹೋಗಿದ್ರೆ ಪಾಯಲ್ ನಂಬರ್ 1 ಯಾರಿಗಿದೆ ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಅದು ಮರ್ತೋಗಿದ್ರೆ, ತುಂಬ ವರ್ಷಗಳೇ ಆಗೋಗಿದೆ ಅರ್ಕೆನ ಇನ್ನೂ ಕೊಟ್ಟಿಲ್ಲ ಅಂದರೆ, ಆ ಒಂದು ಸೂಚನೆಗಳನ್ನ ನಿಮ್ಮ ಕನಸಿನಲ್ಲಿ ಆಗಾಗ ನಿಮ್ಮ ಕುಲದೇವರು ಸೂಚನೆಯನ್ನು ಕೊಡ್ತಿರಬಹುದು. ಅದ್ರ ಕಡೆಯೂ ನೀವು ಈ ಒಂದು ವಾರದಲ್ಲಿ ಗಮನವನ್ನು ಕೊಡ್ತಿದ್ದೀರಾ. ಎಸ್, ಪಾಯಲ್ ನಂಬರ್ 1. ಯಾವುದೇ ಕೆಲವು ವಿಚಾರಗಳಲ್ಲಿ ಅಥವಾ ಯಾರೋ ಮಾತುಗಳಿಗೆ ನಿಮ್ಮ ಮನಸ್ಸಿಗೆ ಈ ಒಂದು ವ್ಯಕ್ತಿ ಮಾತಾಡೋದು ನನಗೆ ಸಮಾಧಾನ ಅನ್ನಿಸ್ತಿಲ್ಲ, ಅಥವಾ ಈ ಒಂದು ವ್ಯಕ್ತಿ ಮಾತಾಡೋದು ನನಗೆ ಸಮಾಧಾನ ಅನ್ನಿಸ್ತಿದೆ, ನಿಮ್ಗೆ ಯಾವುದನ್ನು ತಗೋಬೇಕು ಅನಿಸುತ್ತೆ ಅದನ್ನು ತಗೊಳ್ಳಿ. ತುಂಬ ಒತ್ತಡದಿಂದ ತಗೊಳ್ಳಿಕ್ಕೆ ಹೋಗಬೇಡಿ, ಅಥವಾ ಒತ್ತಡದಿಂದ ನಿಮ್ಮ ನಿರ್ಧಾರಗಳನ್ನ ಬದಲಾಯಿಸಲಿಕ್ಕೆ ಹೋಗಬೇಡಿ ಪಾಯಲ್ ನಂಬರ್ 1. ಎಸ್, ಈ ಒಂದು ವಾರದಲ್ಲಿ ಪಾಯಲ್ ನಂಬರ್ 1ಗೆ ಮ್ಯಾರೇಜ್ ಪ್ರಪೋಸಲ್ಸ್ ಕೂಡ ಬರ್ತಿದೆ. ಹೆಚ್ಚು ನಿಮ್ಮ ಸ್ನೇಹಿತರಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಿದೆ, ಅದು ನಿಮಗೆ ತುಂಬಾ ಹ್ಯಾಪಿ ಅನ್ನಿಸ್ತಿದೆ ಪಾಯಲ್ ನಂಬರ್ 1. ಎಸ್, ನಿಮ್ಮ ಸುತ್ತ ಇರುವ ಜನಗಳ ಒಂದು ದೃಷ್ಟಿ ನಿಮಗೆ ಈ ಒಂದು ವಾರದಲ್ಲಿ ಬೇಗ ತಾಗ್ತಿದೆ. ಆ ಒಂದು ದೃಷ್ಟಿನ ನೀವು ನಿವಾರಣೆ ಮಾಡ್ಕೊಳ್ಳಿ.
ಎಸ್ ಪಾಯಲ್ ನಂಬರ್ 1 ಅಂಡ್ ನಿವಾರಣೆ ಅಂದರೆ ಮೀನ್ಸ್ ಏನಾದರೂ ನಿಮ್ಮ ಸುತ್ತ ಯಾವುದಾದ್ರೂ ದೇವಿಯ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡೋದಾಗಿರ್ಬಹುದು, ಅಥವಾ ಅದನ್ನು ನೀವು ಕ್ಲೆನ್ಸ್ ಮಾಡೋದಾಗಿರ್ಬಹುದು. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ತಾಗುವ ನೆಗೆಟಿವಿಟಿ ದೃಷ್ಟಿಗಳು ನಿವಾರಣೆ ಆಗ್ತಿದೆ. ಪಾಯಲ್ ನಂಬರ್ 1, ಖಂಡಿತ ನೀವು ಮಾಡೋ ಕೆಲಸದಲ್ಲಿ ನಂಬಿಕೆ ಇಡಿ, ಧೈರ್ಯದಿಂದ ಮುಂದೆ ಹೋಗಿ. ಯಾರು ಸಪೋರ್ಟ್ ಇಲ್ಲ ಅಂತ ನೀವು ವೆಯ್ಟ್ ಮಾಡ್ತಾ ಕೂಡಬೇಡಿ, ಅಥವಾ ಇನ್ನೊಬ್ಬರು ನಿರ್ಧಾರಕ್ಕೋಸ್ಕರ ಕಾಯ್ತಾ ಕೂಡಬೇಡಿ. ಖಂಡಿತ ಅದರಲ್ಲಿ ಸೋಲಾಗಲಿ ಗೆಲುವಾಗಲಿ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡಿ. ಸೋತ್ರೆ ಪರವಾಗಿಲ್ಲ, ಇನ್ನೂ ಕಲಿತಷ್ಟು ನಿಮಗೆ ಅನುಭವ ಆಗುತ್ತೆ. ಗೆದ್ದರೆ ಇನ್ನಷ್ಟು ಮುಂದೆ ಹೋಗೋದಕ್ಕೆ ದಾರಿ ಸಿಗುತ್ತೆ. ಪಾಯಲ್ ನಂಬರ್ 1, ಖಂಡಿತ ಮಾಡುವ ಕೆಲಸದಲ್ಲಿ ನಂಬಿಕೆ ಇರಲಿ, ಖಂಡಿತ ಇನ್ನಷ್ಟು ಸಕ್ಸಸ್ ನಿಮಗೆ ಸಿಗ್ತಿದೆ. ಹಾಗೆ ಜೀಸಸ್ ನಿಮಗೆ ಒಂದು ಸ್ಟ್ರಾಂಗ್ ಮೆಸೇಜಸ್ ಈ ಒಂದು ವಾರದಲ್ಲಿ ಕೊಡ್ತಿರಬಹುದು. ಏನಾದ್ರು ನೀವು ಚರ್ಚಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ, ಖಂಡಿತ ನೀವೇನಾದ್ರು ಪ್ರೇಯರ್ ಮಾಡಿದರೆ, ಖಂಡಿತ ಅದಕ್ಕೆ ಯಾವುದೇ ರೀತಿ ನಿಮಗೆ ಆನ್ಸರ್ ಸಿಕ್ಕಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ನಿಮ್ಮ ಡ್ರೀಮಲ್ಲಾಗಿರ್ಬೋದು ನಿಮಗೆ ಏನಾದರೂ ಮೆಸೇಜಸ್ ಸಿಗಬಹುದು. ಪಾಯಲ್ ನಂಬರ್ 1 ಯಾರಿಗೆ ಒಂದು ಮೆಸೇಜ್ ತಲುಪಬೇಕು ಅವ್ರಿಗೆ ತಲುಪಲಿ. ಥ್ಯಾಂಕ್ ಯು ಹೇಳಿ ನಿಮ್ಮ ನಂಬಿರುವಂಥ ದೈವಕ್ಕೆ, ಹಾಗೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ತಿಳಿಸಿ. ಹಾಗೆ ಈ ಒಂದು ವಾರದಲ್ಲಿ ಖಂಡಿತ ತುಂಬ ಹ್ಯಾಪಿನೆಸ್ ಇದೆ, ಅಬಿಡೆನ್ಸ್ ಇದೆ. ಆಸ್ತಿಗೆ ಸಂಬಂಧಪಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾವುದು ಅಡೆತಡೆಗಳಿದೆ ಅದು ನಿವಾರಣೆ ಆಗ್ತಿದೆ. ನಿಮಗೆ ಸಿಗಬೇಕಾಗಿರೋ ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸದಲ್ಲೂ ಫಾಸ್ಟ್ ಮೂಮೆಂಟಿಂಗ್ ಇದೆ. ಎಸ್, ದೇರ್ ಈಸ್ ಸಮಥಿಂಗ್ ಇಸ್ ಬೆಟರ್. ಪಾಯಲ್ ನಂಬರ್ 1, ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು. ಎಸ್, ನೀವು ನಂಬಿರುವಂತಹ ದೇವರಿಂದ ನಿಮಗೆ ಏನು ಸಂದೇಶ ಸಿಗ್ತಿದೆ ನೋಡೋಣ. ಈ ಒಂದು ದಿನದ ನೀವೇನು ಅಂದ್ಕೊಂಡಿದ್ದೀರಾ ಅದಕ್ಕೆ ಭಗವಂತನ ಸಂಪೂರ್ಣ ಆಶೀರ್ವಾದ ಪಾಯಲ್ ನಂಬರ್ 1ಗಿದೆ. ದೈವದ ರಕ್ಷಣೆ ನಿಮ್ಮ ಜೊತೆಗಿದೆ. ಪಾಯಲ್ ನಂಬರ್ 1, ಶುಭ ಸೂಚನೆಗಳು ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ಪಾಯಲ್ ನಂಬರ್ 1, ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ. ಪಾಯಲ್ ನಂಬರ್ 2 ಯಾರು ಈ ಒಂದು ಸೆಕೆಂಡ್ ಒನ್ ಕಾರನ್ನು ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ನಿಮ್ಗೆ ಏನು ಮೆಸೇಜಸ್ ಸಿಗುತ್ತೆ ಅನ್ನೋದನ್ನು ನೋಡೋಣ. ಎಸ್, ಪಾಯಲ್ ನಂಬರ್ 2, ಈ ಒಂದು ವಾರದಲ್ಲಿ ಹೊಸ ಥಾಟ್ಸ್ ಬರ್ತಿದೆ, ಹೊಸ ವ್ಯಕ್ತಿಗೆ ಭೇಟಿ ಆಗ್ತಿದ್ದೀರಾ, ಹೊಸ ಕೆಲಸಗಳಲ್ಲಿ ಭಾಗವಹಿಸ್ತಿದ್ದೀರಾ, ಹೆಚ್ಚು ಆಧ್ಯಾತ್ಮದ ಕಡೆ ಗಮನ ಹೋಗ್ತಿದೆ, ಹೆಚ್ಚು ದೇವ್ರ ಮೇಲೆ ಭಕ್ತಿ ಹೆಚ್ಚಾಗ್ತಿದೆ, ಹೆಚ್ಚು ಪೂಜೆಗಳನ್ನು ಮಾಡ್ತಿದ್ದೀರಾ, ವ್ರತಗಳನ್ನ ಮಾಡ್ತಿದ್ದೀರಾ. ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಹಾಗೂ ರಾಮರ ಆಶೀರ್ವಾದ ನಿಮ್ಮ ಜೊತೆಗೆ ಈ ಒಂದು ವಾರದಲ್ಲಿ ಹೆಚ್ಚಾಗಿದೆ. ವಿಷ್ಣು ದೇವರ ಸನ್ನಿಧಾನಕ್ಕೆ ನೀವು ಈ ಒಂದು ವಾರದಲ್ಲಿ ಭೇಟಿ ಕೊಡ್ತಿದ್ದೀರಾ, ಏನಾದರೂ ಒಂದು ಸೇವೆನ ಮಾಡ್ತಿದ್ದೀರಾ. ಮನಸ್ಸಿಗೆ ತುಂಬ ಏನೋ ಒಂದು ನಂಬಿಕೆ ಬರ್ತಿದೆ ನಿಮಗೆ ಈ ಒಂದು ವಾರದಲ್ಲಿ, ನಾನು ಮಾಡ್ತೀನಿ ಹಾಗೂ ನನ್ನ ಲೈಫಲ್ಲಿ ಹೊಸದು ಬರುತ್ತೆ, ಹೊಸ ಬದಲಾವಣೆಗಳು ಬರ್ತಿದೆ ಅಂತ ನೀವು ತುಂಬ ಟ್ರಸ್ಟ್ ಮಾಡಿದ್ದೀರಾ. ನಿಮ್ಮ ಕೆಲಸದಲ್ಲಿ ಖಂಡಿತ ಹೆಚ್ಚಿನ ಒಂದು ಹೊಸ ಬಾಗಿಲು, ಹೊಸ ದಾರಿ ತೆಗೆದುಕೊಳ್ತಿದೆ. ಖಂಡಿತ ಅದ್ರ ಕಡೆ ಹೆಚ್ಚಿನ ಗಮನ ಹೋಗ್ತಿದೆ. ತುಂಬ ಮೌನವಾಗ್ತಿದೆಯಾ ಕೆಲವು ವಿಚಾರಗಳಲ್ಲಿ. ನಿಮ್ಮ ಮೌನವೇ ನಿಮ್ಮ ಶತ್ರುಗಳಿಗೆ, ನಿಮ್ಮನ್ನು ಡೌನ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಉತ್ತರವನ್ನು ಕೊಡ್ತಿದೆ. ಅದು ಒಂದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಎಸ್, ಯಾರು ನಿಮ್ಮನ್ನು ತುಳಿತಿದ್ದಾರೆ ನೀವು ಅವ್ರನ್ನ ತುಳಿತಿಲ್ಲ, ಅವ್ರನ್ನ ಹೇಗಿದೆ ಹಾಗೆ ಆ ಒಂದು ಸಂದರ್ಭ ಸನ್ನಿವೇಶಗಳು ಹೇಗಿದೆ ಅದನ್ನು ಹಾಗೆ ಬಿಡ್ತಿದ್ದೀರಾ. ಪಾಯಲ್ ನಂಬರ್ 1, ಸಮಯಕ್ಕಾಗಿ ಕಾಯ್ತಿದ್ದೀರಾ. ಆ ಸಮಯ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಬರ್ತಿದೆ. ಎಸ್, ಇನ್ನಷ್ಟು ಹೊಸ ವಿದ್ಯೆಗಳನ್ನು ಕಲೀಲಿಕ್ಕೆ ನಿಮ್ಮ ಮನಸ್ಸಾಗ್ತಿದೆ. ಇನ್ನಷ್ಟು ಹೊಸ
ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಿರಬಹುದು. ಬಾಲ್ ನಂಬರ್ 2, ಎಸ್, ಏನಾದರೂ ಹೊಸದೇನಾದರೂ ಮಾಡಬೇಕು, ನನ್ನ ಲೈಫಿಗೆ ಹೊಸದೇನಾದರೂ ಸೂಚನೆಗಳು ಸಿಗುತ್ತಾ, ಅಥವಾ ಏನಾದರೂ ನನಗೆ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿರ್ಬೋದು. ಈ ಒಂದು ವಾರದಲ್ಲಿ ಯಾರಾದರೂ ನನಗೆ ಏನಾದರೂ ಒಂದು ಮೆಸೇಜ್ನ ಹೇಳ್ಬೋದಾ, ಅಥವಾ ಏನಾದರೂ ನನಗೆ ಒಳ್ಳೇದಾಗ್ತಿದೆ, ಈ ಒಂದು ವಾರದಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ತುಂಬ ಕಾನ್ಫಿಡೆನ್ಸ್ ಅನ್ನಿಸ್ತಾ ಇದೆ. ಪಾಲ್ ನಂಬರ್ 1 ಯಾರು ಈ ಒಂದು ಕಾರ್ಡ್ನ ಪಿಕ್ ಮಾಡಿದ್ದೀರಾ, ಈ ಒಂದು ವಾರದಲ್ಲಿ ನಿಮ್ಗೆ ಈ ರೀತಿ ಎಲ್ಲ ಅನ್ನಿಸ್ತಿದೆ. ಎಸ್, ಬರೀ ಅನಿಸೋದಲ್ಲ, ಖಂಡಿತ ಅದಂತೆ ನಡೀತಿದೆ. ದೈವ ನಿಮಗೆ ಕೊಡ್ತಿರುವಂಥ ಸೂಚನೆ ಇದು. ಖಂಡಿತ ನಾವು ಯಾರಿಗೆ ಎದುರಲ್ವೋ, ಬಟ್ ನಾವು ನಂಬಿರುವಂತಹ ದೈವಗಳಿಗೆ ನಾವು ನಂಬೇಕಿದೆ, ಎದುರಬೇಕಿದೆ. ಖಂಡಿತ ಪಾಲ್ ನಂಬರ್ 1 ನೀವು ತುಂಬ ಈ ಒಂದು ವಾರದಲ್ಲಿ ಭಕ್ತಿ ಹೆಚ್ಚಾಗ್ತಿದೆ. ಹಾಗೆ ಇನ್ನಷ್ಟು ಹೊಸ ವಿದ್ಯೆಗಳು, ಹೊಸ ವಿಚಾರಗಳ ಕಡೆ ಗಮನ ಹೋಗ್ತಿದೆ ನಿಮ್ಮ ಮನಸ್ಸು. ಎಸ್, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಬಿ ಡಿವೋಟೀಸ್ ಆ್ಯಂಡ್ ಕಮಿಟೆಡ್. ಸೇಜ್ ಕಾರ್ಡ್ ಬಂದಿದೆ ಪಾಲ್ ನಂಬರ್ 1. ಖಂಡಿತ ಕೆಲವು ಮೆಸೇಜಸ್ ನಿಮಗೆ ನಿಮ್ಮ ಜಾತಕದ ಮುಖಾಂತರ ಈ ಒಂದು ವಾರದಲ್ಲಿ ಏನಾದರೂ ಜಾತಕನ ಪರಿಶೀಲನೆ ಮಾಡ್ತಿದ್ರೆ ಖಂಡಿತ ಜಾತಕದ ಮುಖಾಂತರ ಸಿಗಬಹುದು. ಅಥವಾ ನೀವು ಸಡನ್ನಾಗಿ ನಾನು ರೀಡಿಂಗ್ನ ವಾಚ್ ಮಾಡ್ತಿದ್ರೆ ಈ ಒಂದು ಪಿಕ್ ಕಾರ್ಡ್ ನೀವು ನೋಡ್ತಿದ್ರೆ ಖಂಡಿತ ಇದರಿಂದ ನಮ್ಗೆ ಮೆಸೇಜ್ ಸಿಗಬಹುದು. ಅಥವಾ ಈ ಒಂದು ವಾರದಲ್ಲಿ ಯಾವುದಾದ್ರೂ ನೀವು ಆಸ್ಟ್ರಾಲಜಿಸ್ನ ಗುರುಗಳನ್ನ ಭೇಟಿ ಮಾಡ್ತಿರ್ಬೋದು, ಇನ್ನಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ತಿರಬಹುದು. ಪಾಲ್ ನಂಬರ್ 1, ಎಸ್, ಎಷ್ಟು ದಿವಸ ಯಾವುದಕ್ಕಾಗಿ ಕಾದಿದ್ರಿ ಅದಕ್ಕೆ ಸ್ವಲ್ಪ ಬ್ಲಾಕೇಜಸ್ ಆಗಿರ್ಬೋದು, ಒತ್ತಡಗಳಾಗಿರ್ಬೋದು, ಅಥವಾ ಕೆಲಸಗಳು ತಡ ಆಗಲಿ ಅಂತ ಬಯಸಿರ್ಬಹುದು ಕೆಲವು ವ್ಯಕ್ತಿಗಳು ಪ್ರೇಯರ್ ಮಾಡಿ ನಿಮಗೋಸ್ಕರ. ಖಂಡಿತ ಆ ಒಂದು ಪ್ರೇಯರ್ ಏನೇ ನಿಮಗೆ ನಿಮ್ಮ ಲೈಫಲ್ಲಿ ನೋವು ಆಗಲಿ ಅಂತ ಮಾಡ್ಕೊಂಡಿದ್ದಾರೆ ಅದೆಲ್ಲವೂ ದೂರ ಹೋಗಿ, ಅದೆಲ್ಲವೂ ನೆಗೆಟಿವಿಟಿ ರಿಮೂವ್ ಆಗಿ ಹೊಸ ಆರಂಭ, ಹೊಸ ಬದುಕಿಗೆ ಈ ಒಂದು ವಾರ ನಿಮಗೆ ಹೊಸತನ ಅನ್ನಿಸ್ಬಹುದು. ಎಸ್, ಪಾಲ್ ನಂಬರ್ 1, ಜುಲೈ ಮಂತ್ ಎಂಡ್, ಈ ಒಂದು ತಿಂಗಳಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದು ಒಂದಿಷ್ಟು ಮನಸ್ಸಿಗೆ ಸಮಾಧಾನ ಸಿಗಬಹುದು. ಅಥವಾ ಈ ಒಂದು ರೀಡಿಂಗ್ ಕೇಳಿದ್ಮೇಲೆ ಈ ಒಂದು ದಿನದಲ್ಲಿ ಆಗಿರಬಹುದು, ಮುಂದಿನ ನಾಳೆಯ ದಿನ ಆಗಿರಬಹುದು, ಏನಾದರೂ ನಿಮಗೆ ಒಂದು ಮೆಸೇಜಸ್ ಸಿಗ್ತಿದೆ, ಅದು ಸಂತೋಷದ ಒಂದು ಸುದ್ದಿನ ನೀವು ಕೇಳ್ತಿದ್ದೀರಾ. ಎಸ್, ಪಾಲ್ ನಂಬರ್ 2, ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಯಾವುದಕ್ಕಾಗಿ ಕಾಯ್ತಿದ್ದೀರಾ, ನಿಮ್ಮ ಜಾಬ್ ವಿಚಾರವಾಗಿರಬಹುದು, ಅಥವಾ ನಿಮ್ಮನ್ನು ಡೌನ್ ಮಾಡಿ ನಿಮಗೆ ನೋವು ಮಾಡಿ ಸಂತೋಷವಾಗಿ ನಿಮ್ಮ ಸುತ್ತ ಇರುವಂಥ ಜನಗಳನ್ನ ನೀವು ನೋಡ್ತಿದ್ದೀರಾ. ಬಟ್ ನಿಮ್ಮ ಮನಸ್ಸಲ್ಲಿರೋ ದುಃಖ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರುವಂಥ ನೋವು ಏನಿದೆ ಅದನ್ನು ಯಾರೊಟ್ಟಿಗೂ ಶೇರ್ ಮಾಡೋಕ್ಕಾಗ್ತಿಲ್ಲ. ಅವ್ರು ಚೆನ್ನಾಗಿದ್ದಾರೆ, ನಾನು ಅವ್ರಿಗೇನು ಮಾಡಿಲ್ಲದೆ ಹೋದರೂ ನಾನು ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದೀನಿ, ಯಾಕಿಗೆ ಅಂತ ಖಂಡಿತ ಕೆಲವರ ಪ್ರಶ್ನೆ ಆಗಿರ್ಬೋದು ಇಲ್ಲಿ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಗೆ ಯಾರು ನೋವುಂಟು ಮಾಡಿದ್ದಾರೆ ಖಂಡಿತ ಅವ್ರ ಮುಂದೆ ಹೋಗ್ತಿದ್ದೀರಾ, ಬಿಗ್ ಅಚೀವ್ಮೆಂಟ್ ಮಾಡ್ತಿದ್ದೀರಾ. ಎಸ್, ಪಾಲ್ ನಂಬರ್ 2, ಏನು ನೆಗೆಟಿವಿಟೀಸ್ ಇದೆ ಅದು ರಿಮೂವ್ ಆಗ್ತಿದೆ. ಹಾಗೆ ಇನ್ನಷ್ಟು ರಿಚ್ ಪರ್ಸನ್ ಆಗ್ತಿದ್ದೀರಾ ಈ ಒಂದು ವಾರದಲ್ಲಿ. ಯಾವುದೇ ಒಂದು ನೀವೇನಾದರೂ ಸಣ್ಣ ಪುಟ್ಟ ಹೂಡಿಕೆ ಮಾಡಿದರೆ, ಹಣ ಹೂಡಿಕೆ ಮಾಡಿದರೆ, ಚೀಟಿ ಹಾಕಿದರೆ, ಅಥವಾ ಬ್ಯಾಂಕಲ್ಲಿ ಲೋನ್ ತೆಗೆದಿದ್ರೆ, ಅಥವಾ ಬ್ಯಾಂಕಲ್ಲಿ ನೀವೇನಾದ್ರು ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಹಣ ಒಳ್ಳೆಯದಕ್ಕೆ ಉಪಯೋಗವನ್ನು ಮಾಡ್ಕೋತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಏನಾದರೂ ಸಣ್ಣ ಪುಟ್ಟ ಜ್ಯುವೆಲ್ರೀಸ್ ತಗೊಳ್ತಿರ್ಬೋದು, ಗೋಲ್ಡ್ ಬೆಲೆ ಆಕಾಶಕ್ಕೆ ಏರ್ಬಿಟ್ಟಿದೆ. ನೀವು ಕೂಡಿಟ್ಟಿರೋ ಹಣದಲ್ಲಿ ಏನಾದರೂ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ನೀವೇನಾದರೂ ಇಂಪಾರ್ಟೆಂಟ್ ವಸ್ತುಗಳನ್ನು ಯಾರಿಗಾದರೂ ಕೊಟ್ಟಿದ್ರೆ, ಅದನ್ನು ಕೊಟ್ಟು ನೀವು ಹಣನ ಇಸ್ಕೊಂಡಿದ್ರೆ ಅದು ವಾಪಸ್ ನಿಮ್ಮ ಕೈಗೆ ಸೇರ್ತಿದೆ. ಪತ್ರಗಳಾಗಿರಬಹುದು, ಅಥವಾ ಬ್ಯಾಂಕಲ್ಲಿ ನೀವೇನಾದ್ರು ಲೋನ್ಗೋಸ್ಕರ ನಿಮ್ಮ ಮನೆ ಪತ್ರಗಳು, ಒಡವೆಗಳು ಏನಾದರೂ ಇಟ್ಟು ನೀವು ತಗೊಂಡಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಕೈಗೆ ಒಂದು ನೀವು ಒಳ್ಳೆ ಕೆಲಸನ ಮಾಡ್ತಿದ್ದೀರಾ. ಹಾಗೆ ಹಣ ಹೂಡಿಕೆ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ನಿಮಗೆ
ಹೆಚ್ಚೆಚ್ಚಾಗ್ತಿದೆ, ಹಣ ಹೆಚ್ಚಾಗ್ತಿದೆ. ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಯಾರಲ್ಲಿ ಪ್ರೆಗ್ನೆನ್ಸಿ ವಿಚಾರದಲ್ಲಿ ವೆಯ್ಟ್ ಮಾಡ್ತಿದ್ದೀರಾ, ಎಸ್ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಹಾಗೆ ಪಾನ್ ನಂಬರ್ 2, ಯಾವುದಕ್ಕೆ ತುಂಬ ಸ್ಟ್ರೆಸ್ ಆಗಿದೆ, ನಿಮ್ಮ ತುಂಬ ತಲೆ ಬ್ಯುಸಿ ಆಗಿದೆ, ತುಂಬ ತಲೆನೋವಿದೆ ನಿಮಗೆ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಆರೋಗ್ಯದಲ್ಲೂ ಕೂಡ ಬಹಳ ಬದಲಾವಣೆಗಳಿದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ ಹಿರಿಯ ಆರೋಗ್ಯದ ವಿಚಾರವಾಗಿ ನೀವು ಯೋಚನೆ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ಅವರ ಆರೋಗ್ಯದಲ್ಲೂ ಕೂಡ ಬದಲಾವಣೆಗಳು ಆಗ್ತಿದೆ. ಯಾವುದಾದ್ರೂ ವಿಚಾರವಾಗಿ ನೀವು ಚರ್ಚೆಯನ್ನು ಮಾಡಿ ಆ ಒಂದು ವಿಚಾರವಾಗಿ ನೀವು ಗಮನ ಹರಿಸದೆ ಅದನ್ನು ಡ್ರಾಪ್ ಮಾಡಿದೆ ಆ ಕೆಲಸದಲ್ಲಿ ಅರ್ಧದಲ್ಲೇ, ಆ ಕೆಲಸನೂ ಕೂಡ ಮತ್ತೆ ಪುನಃ ಈ ಒಂದು ವಾರದಲ್ಲಿ ಶುರು ಮಾಡ್ತಿದ್ದೀರಾ. ಎಸ್ ಪಾಲ್ ನಂಬರ್ 2, ಯಾವುದಾದ್ರೂ ನಿಮ್ಮ ಒಂದು ಇಂಪಾರ್ಟೆಂಟ್ ವಿಚಾರಗಳಾಗಿರ್ಬಹುದು ಅಥವಾ ಏನಾದರೂ ನಿಮಗೆ ಸಿಕ್ಕಿರುವಂತಹ ಮೆಸೇಜಸ್ ಆಗಿರ್ಬೋದು ಅಥವಾ ನಿಮ್ಮ ಕನಸಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ನೀವೇನಾದರೂ ಈ ಒಂದು ವಾರದಲ್ಲಿ ಏನಾದರೂ ಮಾಡಬೇಕು ಅಂತ ಮುಂಚೆನೇ ಬರೆದಿಟ್ಟಿರಬಹುದು ನಿಮ್ಮ ಡೈರೀಸಲ್ಲಿ ಅಥವಾ ಯಾವುದಾದ್ರು ಪೇಪರಲ್ಲಿ. ಈ ಒಂದು ವಾರದಲ್ಲಿ ಮಾಡಬೇಕಾಗಿರೋ ಕೆಲಸ ಏನಾದರೂ ಬರೆದಿಟ್ಟಿರಬಹುದು. ಅದ್ರ ಕಡೆ ಈ ಒಂದು ವಾರದಲ್ಲಿ ಹೆಚ್ಚು ಗಮನ ಕೊಡ್ತಿರಬಹುದು. ಪಾಲ್ ನಂಬರ್ 1, ಎಸ್ ನಿಮ್ಮ ಮೈಂಡು ಮತ್ತು ಮನಸ್ಸು ತುಂಬ ಫಾಸ್ಟಾಗಿ ಹೋಗ್ತಿದೆ ಈ ಒಂದು ವಾರದಲ್ಲಿ. ಯಾರಿಗೋಸ್ಕರ ನಿಮ್ಮ ಮನಸ್ಸು ಕಾಯ್ತಿದೆ, ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಮತ್ತು ನಿಮ್ಮ ಲೈಫಿಗೆ ಬರ್ತಾರಾ ಬರೋದಿಲ್ವಾ ಅನ್ನೋ ಒಂದು ಚಿಂತೆಯಲ್ಲಿದ್ದೀರಾ. ಖಂಡಿತ ಆ ವ್ಯಕ್ತಿಯಿಂದ ನಿಮಗೆ ಫೋನ್ ಕಾಲ್ ಮೆಸೇಜಸ್ ಸಿಗಬಹುದು. ಆ ವ್ಯಕ್ತಿಯ ಒಂದು ಅಭಿಪ್ರಾಯನ ನಿಮಗೆ ತಿಳಿಸ್ತಿರ್ಬಹುದು ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2, ಎಸ್ ಏನು ನೀವು ಸ್ವಂತ ಕೆಲಸನ ಮಾಡ್ತಿದ್ದೀರಾ, ಅದರಲ್ಲಿ ಹೆಚ್ಚಿನ ಲಾಭ ಇದೆ. ಎಸ್ ಯಾರಿಗಾದರೂ ತಿನ್ನಲಿಕ್ಕೆ ಏನಾದರೂ ಸಹಾಯನ ಮಾಡಿ, ತುಂಬ ಪುವರ್ ಇರುವಂಥ ವ್ಯಕ್ತಿಗಳಿಗೆ ಏನಾದರೂ ಸಹಾಯನ ಮಾಡಿ, ಅವರ ಎಜುಕೇಷನ್ಗಾಗಿರ್ಬೋದು. ಎಸ್ ಪಾಲ್ ನಂಬರ್ 2, ಈ ಒಂದು ವಾರದಲ್ಲಿ ಈ ರೀತಿಯಾದ ಏನಾದರೂ ಹೊಸ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಆಗ್ತಿದೆ. ಎಸ್ ಹೆಚ್ಚು ಪಿಕಾಕ್ಸ್ನ ನೀವು ವಾಚ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಪಿಕಾಕ್ ಫೆದರ್ಸ್ ಆಗಿರ್ಬೋದು ಅಥವಾ ಪಿಕಾಕ್ಸ್ನ ನೀವು ಹೆಚ್ಚಾಗಿ ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ತಿದ್ರೆ ವಾಚ್ ಮಾಡ್ತಿರ್ಬೋದು. ವಿದೇಶ ಪ್ರಯಾಣ ಮಾಡಬೇಕು ಅಂತ ಇಲ್ಲಿ ನೀವು ವೆಯ್ಟ್ ಮಾಡ್ತಿರ್ಬೋದು. ಈ ಒಂದು ವಾರದಲ್ಲಿ ಏನಾದರೂ ನೀವು ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ನಿಮ್ಮ ಎಜುಕೇಷನ್ಗೆ ಅಥವಾ ನಿಮ್ಮ ಒಂದು ಕೆಲಸದ ವಿಚಾರಕ್ಕೆ ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಪ್ರಯಾಣದಲ್ಲಿ ತುಂಬಾ ಸಕ್ಸಸ್ ಇದೆ, ಹ್ಯಾಪಿನೆಸ್ ಇದೆ, ಪೀಸ್ಫುಲ್ ಅನಿಸ್ತಿದೆ, ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತಿದೆ. ಎಸ್ ನಿಮ್ಮ ಮನಸ್ಸಿನ ಭಾವನೆನ ಯಾರೊಟ್ಟಿಗಾದರೂ ಶೇರ್ ಮಾಡಬೇಕು ಅಥವಾ ನಾನು ಒಂದು ರೀತಿ ನಿಮ್ಮ ಒಂದು ಒತ್ತಡನ ಕಮ್ಮಿ ಮಾಡ್ಕೋತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಗೇನು ಅನ್ನಿಸ್ತಿದೆ ಅದನ್ನು ನೀವು ಮಾಡ್ತಿದ್ದೀರಾ ಅಥವಾ ನೀವೇನು ಓಪನ್ ಅಪ್ ಆಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವ ವ್ಯಕ್ತಿ ಹತ್ರ, ಖಂಡಿತ ಆ ವ್ಯಕ್ತಿ ಹತ್ರ ನೀವು ಮಾತಾಡ್ತಿದ್ರೆ ನಿಮ್ಮ ಮನಸ್ಸಿನ ನಿಮ್ಮ ಭಾವನೆಗಳು ಹಾಗೂ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಏನು ಅನ್ನೋದು ಆ ವ್ಯಕ್ತಿಗೂ ಕೂಡ ಅರ್ಥ ಆಗ್ತದೆ. ಅವರ ಸಪೋರ್ಟ್ ಕೂಡ ನಿಮಗೆ ಸಿಗ್ತಿದೆ. ಪಾಲ್ ನಂಬರ್ 2, ಎಸ್ ಹೊಸ ಬಿಗಿನಿಂಗ್ ಶುರುವಾಗಿದೆ. ಪಾಲ್ ನಂಬರ್ 2, ಈ ಒಂದು ವಾರದಲ್ಲಿ ಹೊಸ ಕೆಲಸಕ್ಕೆ ಯಾರು ಅರ್ಜಿನ ಸಲ್ಲಿಸಿದ್ದೀರಾ ಅಥವಾ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದೀರಾ ಅಥವಾ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ನಿಮಗೆ ಖಂಡಿತ ಒಳ್ಳೆಯ ಆಪರ್ಚುನಿಟಿ ಸಿಗ್ತದೆ. ಇನ್ನಷ್ಟು ನೀವು ಓದಿನ ಕಡೆ ವಿದ್ಯಾರ್ಥಿಗಳು ಗಮನ ಕೊಡ್ತಿದ್ದೀರಾ. ಎಸ್ ಪಾಲ್ ನಂಬರ್ 2, ಯಾರಿಲ್ಲಿ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಕೆಲಸಕ್ಕೋಸ್ಕರ, ಖಂಡಿತ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ಎಲ್ಲಿ ಸತ್ಯ, ನ್ಯಾಯ, ಧರ್ಮ ಇದೆ ಅಲ್ಲಿ ಖಂಡಿತ ಅನ್ಯಾಯ ಆಗೋದಿಲ್ಲ. ಖಂಡಿತ ಭಗವಂತ ಅಲ್ಲಿ ಹೆಚ್ಚಿನ ನ್ಯಾಯನ ದೊರಕಿಸ್ಕೊಡ್ತಾರೆ ಅಂತ ಹೆಚ್ಚು ಬಿಲೀವ್ ಮಾಡ್ತೀವಿ ನಾವೆಲ್ಲ. ಖಂಡಿತ ಈ ಒಂದು ವಾರದಲ್ಲಿ ಪಾಲ್ ನಂಬರ್ 2 ನಿಮ್ಮ ಒಂದು ಏನು ಸ್ಟ್ರಗಲ್ ಇತ್ತು ಅದೆಲ್ಲವೂ ಕ್ಲೆನ್ಸ್ ಆಗಿ ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಸ್ವಲ್ಪ ನಿಮ್ಮ ಡ್ರೀಮ್ಸ್ಗೆ ಸಂಬಂಧಪಟ್ಟಾಗಿ ಸ್ವಲ್ಪ ಏನಾದರೂ ನಿಮಗೆ ಕೆಟ್ಟ ಕನಸುಗಳು ಬೀಳಬಹುದು ಈ ಒಂದು ವಾರದಲ್ಲಿ. ಖಂಡಿತ ನೀವು ಮಲಗುವಂಥ ಸ್ಥಳ ಅಥವಾ ನಿಮ್ಮ ರೂಮ್ನ ಕ್ಲೆನ್ಸ್ ಮಾಡಿ, ಮಲಗೋ ಮುಂಚೆ 10 minutes ಮೆಡಿಟೇಷನ್ ಮಾಡಿ,
ಪ್ರಾಣಾಯಾಮನ ಮಾಡಿ ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಹಾಗೆ ಚಕ್ರ ಮೆಡಿಟೇಷನ್ ಕೂಡ ಮಾಡಿ ಒಂದು ವಾರದಲ್ಲಿ. ಹಾಗೆ ಚಕ್ರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಮನೆ ಒಂದು ವಾಸ್ತುವಿಗೆ ಸಂಬಂಧಪಟ್ಟಾಗೆ ಏನಾದರೂ ನೀವು ಕ್ಲೆನ್ಸಿಂಗ್ ಮಾಡ್ಬೋದು. ನಿಮ್ಮ ಮನೇನ ಏನಾದರೂ ಹೋಮ ಪೂಜೆಗಳನ್ನು ನೀವು ಈ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ಮಾಡಬಹುದು. ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳ ಜೊತೆ ನಿಮ್ಮ ಮನೆಗೆ ಅತಿಥಿಗಳು ಕೂಡ ಬರ್ತಿದ್ದಾರೆ. ಹೆಚ್ಚು ಹಳೆಯ ವಿಚಾರಗಳ ಒಂದು ಮಾತು ಚರ್ಚೆಗಳು ಆಗ್ತಿದೆ. ಮನಸ್ಸಿಗೆ ನಿಮ್ಗೆ ಯಾವುದಕ್ಕೆ ಆನ್ಸರ್ ಬೇಕಾಗಿದೆ, ನಿಮ್ಮ ಮನಸ್ಸಲ್ಲಿ ಕ್ವಶನ್ ಇದೆ, ಖಂಡಿತ ಅದಕ್ಕೆ ಆನ್ಸರ್ ಸಿಗ್ತಿದೆ ಈ ಒಂದು ವಾರದಲ್ಲಿ. ಎಸ್, ಫೈಲ್ ನಂಬರ್ 2. ನಾವು ಯಾವುದು ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ಲೈಫಲ್ಲಿ, ಆ ಒಂದು ದಾರಿಯಲ್ಲಿ ಕಲ್ಲು ಮುಳ್ಳುಗಳಿರುತ್ತೆ, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಖಂಡಿತ ನಿಮ್ಮ ಒಂದು ದಾರಿಯಲ್ಲಿ ಈ ರೀತಿ ಯಾರು ಅಡೆತಡೆಗಳನ್ನ ಮಾಡಿದ್ದಾರೆ, ನಿಮ್ಮ ಕೆಲಸಗಳಲ್ಲಿ ವಿಳಂಬ ಆಗಬೇಕು ಅಂದ್ಕೊಂಡಿದ್ದಾರೆ, ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮ ಸಕ್ಸಸ್ ಸಿಗಬಾರ್ದು ಅಂದ್ಕೊಂಡಿದ್ದಾರೆ, ಫೈಲ್ ನಂಬರ್ 2. ಖಂಡಿತ ಇದರಲ್ಲಿ ನೀವು ಹೋರಾಡ್ತಿದ್ದೀರಾ, ಗೆಲುವನ್ನು ಸಿದ್ಧಪಡಿಸ್ಕೋತಿದ್ದೀರಾ. ಖಂಡಿತ ನೀವು ನಂಬಿರೋ ದೈವ ರಕ್ಷಣೆ ನಿಮ್ಮ ಮನೆ ಸುತ್ತ ನಿಮ್ಮ ಬದುಕಲ್ಲಿ ಖಂಡಿತ ಇದೆ. ಅದನ್ನು ನೀವು ತುಂಬ ಸ್ಟ್ರಾಂಗಾಗಿ ಟ್ರಸ್ಟ್ ಮಾಡಬಹುದು. ಆ್ಯಂಡ್ ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ನೀವು ತುಂಬ ಪ್ರೊಟೆಕ್ಟ್ ಆಗಿದ್ದೀರಾ ಅಂತ, ಐ ಆಮ್ ಪ್ರೊಟೆಕ್ಟೆಡ್ ಅಂತ ಅಂದ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ನ ತಿಳಿಸಿ ನೀವು ನಂಬಿರುವಂಥ ದೈವಕ್ಕೆ, ಹಾಗೆ ನಿಮ್ಮ ಪೂರ್ವಜರಿಗೆ. ಎಸ್, ಫೈಲ್ ನಂಬರ್ 2. ಈ ಒಂದು ವಾರದಲ್ಲಿ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿರ್ಬೋದು, ನೇಚರ್ ಸೈನ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿರ್ಬೋದು. ಮನಸ್ಸಿಗೆ ಅಥವಾ ಮನಸ್ಸಿಗೆ ಹಾಗೂ ನೀವೇನು ಒತ್ತಡ ತಗೊಂಡಿದ್ದೀರಾ, ಖಂಡಿತ ಕೆಲವು ಸ್ಥಳಗಳಿಗೆ ನೀವು ಭೇಟಿ ಕೊಡೋದ್ರಿಂದ ಖಂಡಿತ ನಿಮ್ಮ ಮನಸ್ಸಲ್ಲಿರೋ ಭಾರ ಕಮ್ಮಿ ಆಗ್ತಿದೆ. ಹಾಗೆ ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗ್ತಿದೆ, ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿದೆ. ಹನುಮಾನ್ ಚಾಲೀಸ್ನ ಈ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ಆಕೆಗೆ ಹೇಳಿ, ಅಥವಾ ಸಾಧ್ಯ ಟೈಮ್ ಇದ್ದರೆ, ಸಾಧ್ಯ ಇದ್ದರೆ ಓದಲಿಕ್ಕಾದರೆ ಖಂಡಿತ ಓದಿ. ವಿದ್ಯಾರ್ಥಿಗಳು ಕೂಡ ಅಷ್ಟೇ, ನಿಮಗೆ ಸಮಯವಿದ್ದರೆ ಖಂಡಿತ ಓದಿ ಹನುಮಾನ್ ಚಾಲೀಸ್ನ, ಅಥವಾ ಕೇಳಿಸ್ಕೊಳ್ಳಿ. ಎಸ್, ಇನ್ನಷ್ಟು ಹೊಸ ವಿಚಾರಗಳು, ಇನ್ನಷ್ಟು ಹೊಸ ಚರ್ಚೆಗಳು ನಿಮ್ಮ ಈ ಒಂದು ವಾರದಲ್ಲಿ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ಸ್ವಲ್ಪ ನಿಮ್ಮ ಕೆಲಸದ ಒಂದು ಒತ್ತಡ ಅಥವಾ ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ಬಹುದು, ಬಟ್ ನೀವು ಮಾಡಿರುವಂಥ ಕೆಲಸ ಹಾಗೂ ಅದಕ್ಕೆ ಹೆಚ್ಚಿನ ಪ್ರಶಂಸೆ, ಪ್ರೌಡ್ ಫೀಲ್ ಆಗ್ತಿದೆ ಈ ಒಂದು ವಾರದಲ್ಲಿ. ಮೇಲಧಿಕಾರಿಗಳಿಂದ ನಿಮಗೆ ಹೆಚ್ಚು ಗುರುತನ್ನು ಸಿಕ್ಕಿ ನಿಮಗೆ ಇನ್ನಷ್ಟು ನಿಮ್ಮ ಕೆಲಸದಲ್ಲಿ ಇನ್ನಷ್ಟು ಗೌರವ ಹೆಚ್ಚಾಗ್ತಿದೆ. ಎಸ್, ಫೈಲ್ ನಂಬರ್ 2. ಎಸ್, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಹೇಳ್ಕೊಡಿ 11 ಬಾರಿ ಅಥವಾ 21 ಬಾರಿ, ಸಾಧ್ಯ ಆದರೆ 108 ಬಾರಿ ಪ್ರತಿದಿನ ಹೇಳ್ಕೊಡಿ. ನೀವು ಯಾವುದೇ ಶುಭ ಕಾರ್ಯಕ್ಕಾಗಲಿ, ಯಾವುದೇ ಕೆಲಸಕ್ಕಾಗಲಿ, ಅಥವಾ ದಿನನಿತ್ಯದ ನಿಮ್ಮ ಕೆಲಸದಲ್ಲಿ ಆಗಲಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ಆವತ್ತಿನ ದಿನ ನಿಮ್ಮ ಮನಸ್ಸಿಗೆ ತುಂಬಾ ಸಮಾಧಾನ ಅನಿಸುತ್ತೆ. ನಿಮ್ಮ ಜೊತೆಗೆ ನಾರಾಯಣನ ಆಶೀರ್ವಾದ ಇದೆ ಅಂತ ತುಂಬಾ ಹೆಚ್ಚಿನ ಒಂದು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಫೈಲ್ ನಂಬರ್ 2. ಎಸ್, ಏಂಜಲ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಹೆಚ್ಚು ನಿಮಗೆ ಈ ಒಂದು ವಾರದಲ್ಲಿ ನಿಮ್ಮ ಡ್ರೀಮಲ್ಲಿ ಆಗಿರ್ಬೋದು, ಅಥವಾ ಹೆಚ್ಚು ಗಂಟೆಗಳ ಶಬ್ದಗಳು ನಿಮಗೆ ಹೆಚ್ಚಾಗಿ ಕೇಳಿಸ್ತಿದೆ. ಆ ಬೆಲ್ ಟ್ಯೂನ್ಸ್ ನಿಮಗೆ ಕೇಳಿಸ್ತಿದೆ. ಅದು ನಿಮ್ಮ ಮನಸ್ಸಿಗೆ ಒಂದು ರೀತಿ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಫೈಲ್ ನಂಬರ್ 2. ಅಥವಾ ಯಾವುದಾದ್ರು ಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ, ಆ ಒಂದು ಕ್ಷೇತ್ರದಲ್ಲಿ ಮಹಾಮಂಗಳಾರತಿ ಸಮಯದಲ್ಲಿ ಡೋಲ್ ಆಗಿರ್ಬೋದು, ಗಂಟೆ ಶಬ್ದಗಳು ಬರೆಯುತ್ತಲ್ಲ, ಆ ಶಬ್ದಗಳು ನಿಮಗೆ ತುಂಬಾ ಮನಸ್ಸಿಗೆ ಹಗುರತೆ, ದೈವದ ಆಶೀರ್ವಾದ, ದೈವದ ಬಲ ನಿಮಗೆ ಹೆಚ್ಚಾಗಿ ಸಿಗ್ತಿದೆ ಅಂತ ಅನಿಸುತ್ತೆ ನಿಮ್ಮ ಮನಸ್ಸಿಗೆ. ಫೈಲ್ ನಂಬರ್ 2. ಈ ಒಂದು ವಾರದಲ್ಲಿ ಎಸ್, ಮಾಡೋ ಕೆಲಸದಲ್ಲಿ ನಿಮಗೆ ಯಾರ ಆಶೀರ್ವಾದ ಬೇಕಿದೆ, ಭಗವಂತನ ಆಶೀರ್ವಾದ ನಿಮಗೆ ಸಿಕ್ಕಿದೆ. ಫೈಲ್ ನಂಬರ್ 2. ಯಾವುದಕ್ಕೂ ಈ ಒಂದು ವಾರದಲ್ಲಿ ಯಾವ ವಿಚಾರದಲ್ಲೂ ನೀವು ನಿರ್ಧಾರ ತಗೊಳ್ಬೇಕಿದ್ರೆ ಖಂಡಿತ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡಿ. ಇಷ್ಟು ದಿವಸ ಯಾವುದಕ್ಕೆ ತಡ ಆಗಿದೆ
ಬಟ್ ಈ ಒಂದು ವಾರದಲ್ಲಿ ಆ ವಿಚಾರಕ್ಕೆ ತಡ ಆಗೋದಿಲ್ಲ, ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ನಂಬಿಕೆ ಇರಲಿ. ಹಾಗೆ ನಿಮ್ಮ ಅಂತರಾತ್ಮ ಏನು ಹೇಳ್ತಿದೆ, ನಿಮ್ಮ ಮನಸ್ಸೇನು ಹೇಳ್ತಿದೆ, ನಿಮ್ಮ ಇಂಟ್ಯೂಷನ್ ಏನಿದೆ, ಖಂಡಿತ ಅದ್ರ ಕಡೆ ಫೋಕಸ್ ಮಾಡಿ. ನೀವು ಅಂದ್ಕೊಂಡಿದ್ದೆ ಆಗ್ತಿದೆ, ಸರಿ ಅನಿಸ್ತಿದೆ, ನನಗೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ ಅಂತ ನೀವು ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, ಲೆಟ್ಸ್ ಸಿ ಏನು ಮೆಸೇಜಸ್ ನೀವು ನಂಬಿರುವಂಥ ದೈವ ನಿಮ್ಗೆ ಏನು ಮೆಸೇಜಸ್ನ ಕೊಡ್ತಿದೆ ನೋಡೋಣ. ಮಾತಿಗಿಂತ ಮೌನವೇ ಶ್ರೇಷ್ಠವಾಗಿದೆ. ಸೊ ಮೌನದಿಂದ ಕೆಲವು ಆನ್ಸರ್ಸ್ ನಿಮಗೆ ಸಿಗ್ತಿದೆ. ಯಾರೆಲ್ಲ ನಿಮಗೆ ಹಿಂದೆಗಡೆಯಿಂದ ನೋವುಂಟನ್ನು ಮಾಡ್ತಿದ್ದಾರೆ ಅಥವಾ ನಿಮಗೆ ಹರ್ಟ್ ಆಗ್ತಿದೆ, ಖಂಡಿತ ನಿಮ್ಮ ಮೌನನೇ ಆ ವ್ಯಕ್ತಿಗಳಿಗೆ ಉತ್ತರವನ್ನು ಕೊಡ್ತಿದೆ. ರಾಯರ ಅನುಗ್ರಹ ಹಾಗೂ ಸಂದೇಶ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಎಸ್, ತುಂಬ ಸ್ಪೆಷಲ್ ವಾರ ಅಂತ ಹೇಳ್ಬೋದು, ಅಥವಾ ಸ್ಪೆಷಲ್ ಮೂಮೆಂಟ್ ನಿಮ್ಮ ಲೈಫಲ್ಲಿ ಈ ಒಂದು ವಾರದಲ್ಲಿ ಏನಾದರೂ ನಡೀತಿರಬಹುದು. ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಸಿಗ್ತಿದೆ. ಪೈಲ್ ನಂಬರ್ 2, ಸರಿಯಾದ ಸಮಯ ಬಂದಿದೆ. ಖಂಡಿತ ಸರಿಯಾದ ಸಮಯ ಹಾಗೂ ದೇವರ ಆಶೀರ್ವಾದ ಅನುಗ್ರಹ ನಿಮಗಿದೆ. ಯಾವುದರಲ್ಲಿ ನೀವು ಮೌನವಾಗಿರಬೇಕು, ಖಂಡಿತ ಅಲ್ಲಿ ನೀವು ಮೌನವಾಗಿದ್ದೀರಾ. ಯಾವುದನ್ನ ಸತ್ಯನ ಮಾತಾಡ್ತಿದ್ದೀರಾ, ಅದಕ್ಕೆ ಭಯ ಬೇಡ. ಪೈಲ್ ನಂಬರ್ 2, ಈ ಒಂದು ವಾರದಲ್ಲಿ ಹೆಚ್ಚಿನ ಜಯ ನಿಮ್ಮದಾಗ್ತಿದೆ. ಎಸ್, ಪೈಲ್ ನಂಬರ್ 2, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರಿ ಕೃಷ್ಣ.